ಏ ತಮ್ಮಣಿ ಗುಂಡ ನಿಂತ್ಕೊಂಡ್ರ ಮಾರೇನೆ, ನಾನು ಬರ್ತೀನಿ. ಥೋ, ಇವ್ ಯಾವನವ? ಹುಡುಗಿ ಬಂದಂಗ್ ಬರ್ತಾರಾನೆ. ಲಗುನ್ ಬಾರ, ಮಳೆ ನೋಡಿದ್ರೆ ಹೆಚ್ಚಾಗ್ತದೆ, ಪೂರ ಅದಕ್ಕೂ ಹೋಗಕ್ಕಾಗ್ತದೆ. ಹೌದಲ್ಲ, ಮೊದ್ಲೇ ತಡ ಆಗ್ಯದೆ. ಆ ಬಸ್ ಒಂದು ಪಂಚರ್ ಆಗಿ ಮೊದ್ಲೇ ಟೈಮ್ ಆಗಿ ಹೋಗಿದೆ. ನನಗೆ ಅಂತ ಕಾಯ್ತಾ ಇದ್ದಾರೆ ಏನ, ಅದ್ರದ್ದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊ ಬರ್ತಾ ಇದ್ದಾನೆ. ಗದ್ದೆ ಹಂಚ್ ಪೂರ ಹಿಸ್ತು ಹೋಗ್ಯದೆ, ಲಗುನ್ ಬರ್ಬೇಕಂತೆ. ಎಲ್ಲಾರು ಕಾಲ್ ದೊಡ್ಸ್ಬಿಟ್ರೆ ಮತ್ ಗದ್ದೆಲೆ ನೋಡಲೇ ಬೇಡ. ಹೌದು ಹೌದು ನೋಡ, ನಮಗ್ ಕಾಣಲ್ಲ, ನಾವೆಂತ ಬರ್ತಾ ಇದ್ದೇನೆ ಇಲ್ಲಿ. ಇವಾಗೊಮ್ಮೆ ಹಿಸ್ತು ಹೋಗ್ಯದಂತೆ, ಲಗುನ್ ಬಾರ. ಥಮಣಿ, ಬಸ್ ಪಂಚರ್ ಆದಾಗ ಡ್ರೈವರ್ ರಮೇಶ್ ಅಣ್ಣ ಒಂದ್ ಸ್ವಲ್ಪ ದೂರಕ್ಕೆ ಹೇಳಿದ್ರಲ್ಲ, ಆ ದೂರಬೇಕಾದ್ರೆ ನೋಡ್ಬೇಕಾಗಿತ್ತು ಕಣ ಈ ರಾಜುನ. ಎಂತ ಹಿಡ್ಕೊಂಡಾಗನೆ ಬಸ್, ಆ ಬಸ್ ಒಂಚೂರು ಮುಂದೆ ಹೋಯ್ತು ಅಂತ ಮಾಡ್ಕೊಂಡಿವ ನೀನು. ಏನ್ ದೂಡ್ತಾನೆ ನೋಡ್ಬೇಕಾಗಿತ್ತು ಅವನ. ಅದ್ನ ಹೇಳ್ಬೇಕಂತ ಇದ್ದೆ ನೋಡ, ಏನ ಕನ್ನಡಕ ಹಾಕು ದೂಡ್ತಾ ಅದಾನೆ. ಸಿ, ನನ್ ನೋಡಿ ಒಂಥರ ನಗು ಬಂದಂಗ ಆತ್ಕಣ. ನಾನೇ ಹೇಳನಿದ್ದೆ ನಿಂಗೆ, ನೋಡ್ಬೇಕಾಗಿತ್ತ. ಹುಡುಗಿಯರು ದೂಡ್ತಾರಲ್ಲ ಹಂಗೆ. ಆ ಬಸ್ ಏನು ಒಂಚೂರು ಮುಂದೆ ಹೋಗಲ್ಲ ಅಂತೀನಿ. ಹೌದಾ, ಹೇಳದ್ ನೋಡಿದ್ರೆ ಬಸ್ ಪೂರ ಊರೇ ದೂಡ್ದಂಗೆ. ಹೌದ್ ನೋಡ, ನೀವು ದೂಡಕ್ಕೆ ಮುಂದೆ ಹೋಗಿರೋದದು. ಹೇಳದ್ ನೋಡ್ರಿ ಸಾಕು, ಸಾಕ ನಡಿ. ಮತ್ತೆ ಅಂತ ನಾವು ದೂಡಿರೋದಕ್ಕೆ ಮುಂದೆ ಹೋಗಿರೋದು ಬಸ್. ಹೌದರ ತಮ್ಮಣಿ, ಹೆಂಗ ದೂಡೆ ಅಂತ ನಮ್ಗೆ ಗೊತ್ತು. ಪಾಟಿ ಚೀಲ ಒಂದ್ ಕಡೆಗೆ, ಕೊಡೆ ಒಂದ್ ಕಡೆಗೆ ಬಿಸಾಡಿದ್ದ, ದೂಡಕ್ ಹತ್ತಿದ್ದ. ಹೆಂಗ್ ದೂಡ ಗೊತ್ತಾ? ನಿಮ್ಗೆ ಅಂತ ಗೊತ್ತಾಗೋದು, ನಾವು ದೂಡಿದ್ ನಮ್ಗೆ ಗೊತ್ತು. ಸಾಕ್ರ, ಬಾರಿ ದೂಡಿರಂತ ಗೊತ್ತು. ಅಲ್ಲಿದ್ದು ಊರಿನ ಜನ ಎಲ್ಲ ಸೇರ್ಕು ದೂಡಿರೆ, ಇವ್ರು ಹೇಳದ್ ನೋಡಿದ್ರೆ ಇವರು ದೂಡ್ದಂಗೆ. ಮಾತಾತ್ ನಡೀರಿ, ಹೋಗೋಣ. ಸಂಜೆ ಬರ್ತೀರೇನ್ರ ಮನೆಗೆ? ಎಲ್ಲಾರು ಮೀನ್ ಹಿಡಿಯಕ್ ಹೋಗೋಣ. ಈ ಹೋಗ ಮಂಗ, ಇಷ್ಟು ಲಗುನ್ ಎಲ್ಲಿ ಮೀನ್ ಸಿಗೋದ್ ನಿಂಗೆ? ಒಂದ್ ಸ್ವಲ್ಪ ದಿನ ಹೋಗ್ಬೇಕು. ಹೌದ್ ಕಣ್ರ, ಈ ಸತಿ ಮಾತ್ರ ಹೋಗ್ಬೇಕು ನೋಡಿ. ಹೋದ್ ಸತಿ ಹೋಗೋಣ ಹೇಳಿ ಎಲ್ಲೂ ಹೋಗಿದ್ದಿಲ್ಲ. ಈ ಸತಿಯಾರ ಒಂದ್ ಸ್ವಲ್ಪ ಒಂದ್ 2 ದಿನ ಮತ್ತೆ ಹೋಗ್ಬೇಕು ನೋಡಿ. ಆಮೇಲೆ ಹೋಗೋಣ ಆತ ಮೀನ್ ಹಿಡಿಯಕ್ಕೆ. ನಾನು ಬರ್ತೀನಿ. ಆತ ಮರೇನೆ ಬರುವಂತೆ. ಈಗ ಹೋಗನ್ ಬನ್ನಿ, ಕತ್ಲೆ ಆತ ಬಂತು. ಹೋದ್ ಕಣ ತಮಣಿ, ನಡಿ ಲಗುನ್ ಹೋಗೋಣ. ಗುಂಡ, ನಮ್ಮನೆ ತಮಣಿ ಕೊಡಿ ನೋಡು, ಹುಡ್ಗೀರ್ ತಗೊಂಡನೆ ಬಣ್ಣಿದ್ದು. ನಾನು ಅದನ್ನೇ ನೋಡ್ತಾ ಇದ್ದೀನಿ. ಏನು ತಮಣಿ, ಹುಡುಗಿಯರ್ ಕೊಡೆ ತಗೊಂಡಿದ್ಯಾ ಈ ಸತಿ? ಹೌದಾ, ನಮ್ಮ ಅಪ್ಪಾಜಿ ಸಂತೆ ತಂದ್ಕೊಟ್ಟಿದ್ ಗೊತ್ತಾ? ಅಪ್ಪಾಜಿ ಈ ಸತಿ ಇದನ್ನ ತಂದ್ಕೊಟ್ಟಿದ್ದೆ ಹೆಚ್ಚು. ನಂಗೆ ರೈನ್ ಕೋಟ್ ತಗೊಬಂದ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಪಾಟಿ ಚೀಲ ಎಲ್ಲ ಒದ್ದೆ ಆಗಲ್ಲ ಅಂತ. ನಾನೇ ಬ್ಯಾಡ ರೈನ್ ಕೋಟ್, ಛತ್ರಿ ತಂದ್ಕೊಡಿ ಅಂತ ಹಠ ಮಾಡ್ಕೊಂಡು ಇದನ್ನ ತರಿಸ್ಕೊಂಡದ್ ನಾನು. ಮಾತಾದ್ರೆ ಒದ್ಬೇಡ ಇದ್ಬೇಡ ಅಂತ ಹೇಳಿದ್ರೆ ಯಾವುದು ಸಿಗಲ್ಲ ಮಾತ್ರ. ನನ್ ಕಷ್ಟ ನಂಗೆ ಗೊತ್ತಲ್ಲಿ. ಎಂತ ರೈನ್ ಕೋಟ್? ಸಿ, ಒದ್ದೆ ಯಾರು ಹಾಕೋತಾರ ಮರೆಯ? ಸಾಲಿ ಹೋದ್ರೆ ಅದನ್ನ ತೆಗ್ದಿಡೋದೇ ಒಂದ್ ದೊಡ್ಡ ಭಂಗ. ಎಲ್ಲಿ ಇಡ್ಬೇಕಂತಾನೆ ಗೊತ್ತಾಗಲ್ಲ. ಆದ್ರೂ ರೈನ್ ಕೋಟೆ ಗಾನ ಕಾತೈತ್ ಕಣ. ಪಾಟಿ ಚೀಲ ಎಲ್ಲ ಒದ್ದೆ ಆಗಲ್ಲ ಗೊತ್ತಾ? ನೋಡೀಗ ಈ ಕೊಡೆ ತಗೋ ಬಂದು ಪಾಟಿ ಚೀಲ ಎಲ್ಲ ಪೂರ ಒದ್ದೆ ಆಗಿ ಹೋಗಿದೆ. ಇವತ್ ಮನೇಲಿ ಬೈಸ್ಕೊಳ್ಳೋದೆ ನಾವು. ಹೌದ್ ಕಣ ರಾಜ, ನನ್ ಪಾಟಿ ಚೀಲ ಅಂತೂ ಪೂರ ಒದ್ದೆ ಆಗಿ ಹೋಗಿದಂತೀನಿ. ಈಗ ಮನೆಗೆ ಹೋಗಿ ಒಲೆ ಹತ್ರ ಒಣಗ್ಸಕ್ ಹಾಕ್ಬೇಕು. ಪುಸ್ತಕ ಎಲ್ಲ ಎಂತ ಒಂದು ಸಾಮಾನು ಇದ್ದದ್ ಸುಳ್ಳು ನೋಡ. ಈಗ ಹೋಗು ನೋಡ್ಬೇಕು. ಇವತ್ತು ಅಮ್ಮನ ಹತ್ರ ಬೈಸ್ಕೊಳ್ಳೋದು ನಾನು. ಮೊದ್ಲೇ ಹೇಳಿತ್ತಮ್ಮ, ಬ್ಯಾಡ ತಮ್ಮನೆ ನಿನ್ನ ಹತ್ರ ಆಗಲ್ಲ,
ರೈನ್ ಕೊಟ್ಟು ತಗೋ ಹೋಗು ಅಂತ. ನಾನಂದೇ ಮಾಡ್ಕೊಂಡು ಒಟ್ಟಾರೆ ಬೈಸ್ಕೊಳ್ಳೋದೇ ಆಯ್ತು. ನನ್ನ ಪಾಟಿ ಚೀಲ ಅಂತೂ ಕೇಳೋದೇ ಬೇಡ ಕಣ್ರ, ಪೂರ ಹೋಗ್ಯದಂತ. ಅಲ್ಲಿ ಬಸ್ ದೂಡದ್ರಾಗೆ ಪಾಟಿ ಚೀಲ ಹೆಂಗ್ ಒಗೈಸನ್ ಗೊತ್ತ ನಾನು. ಮತ್ತು ಒಳಗಡೆ ಪುಸ್ತಕ ಪಟ್ಟಿ ಒಂದು ನೋಡೋದ್ ಬೇಡೇನ. ಇವತ್ತು ನಮ್ಮ ಅಮ್ಮನಿಗೆ ಹೇಳ್ತಾಳಷ್ಟೇ, ಮೊದ್ಲು ಹೋಗಿ ನಾನು ಒಲೆ ಹತ್ರ ಒಣ ಹಾಕ್ಬೇಕು. ಎಂತದೇ ಹಾಕು ಹೋಗ್ಲಿ ಕಣ್ರ, ಈ ಸತಿ ಬಸ್ ಪಾಸ್ ಒಂದು ಫ್ರೀ ಮಾಡಿರಲ್ಲ, ಅದೊಂದು ಖುಷಿ ಆಯ್ತು ನೋಡು. ಹೌದಾ ರಾಜು, ನಂಗೂ ಅದೇ ಖುಷಿಯಾಗಿದ್ದು. ಈ ಸರಿ ಟೀಚರ್ ಹೇಳ್ಬೇಕಾರೆ ಎಂತ ಕಮ್ಮಿ ಖುಷಿ ಆತ ನಂಗೆ, ಭಾರಿ ಖುಷಿ ಆತ್ ಮಾತ್ರ. ಹೌದ್ ಕಣ್ರ, ಪಾಪ ಪ್ರತಿ ಸತಿ ನಮ್ಮ ಅಮ್ಮನ ಹತ್ರ ಕೇಳ್ಬೇಕಾರೆ ಹೆಂಗೆಂಗೋ ಮಾಡಿ ಅಲ್ಲಿಂದ 10 ರೂಪಾಯಿ ಇಲ್ಲಿಂದ 10 ರೂಪಾಯಿ ಅಂತ ತೆಗ್ದು ಕೊಡ್ತಿದ್ಲು ಗೊತ್ತಾ. ಈ ಸತಿ ಅದೊಂದು ಇಲ್ಲ ನೋಡು, ಕನಾಕಾತ್ ಮಾತ್ರ. ಏತಮಣಿ, ನಾವು ಮನೇಲಿ ಹೇಳೋದ್ ಬೇಡ, ಬಸ್ ಪಾಸ್ ಎಲ್ಲ ಫ್ರೀ ಆಗ್ಯದಂತ. ಅಮ್ಮನ ಹತ್ರ ಹೋಗ್ಕೊಂಡು 60 ರೂಪಾಯಿ ಕೊಡ್ಬೇಕಂತೆ ಬಸ್ ಪಾಸ್ ಮಾಡಕ್ಕೆ. ಮತ್ತೆ ಟೀಚರ್ ಕೇಳ್ತಾ ಇದಾರಂತ ಹೇಳೋಣ. 60 ರೂಪಾಯಿ ಕೊಟ್ರೆ ಸುಮಾರು ಒಂದು 15 ದಿನ ಬರೋದು ಕಣ. ಸೆಟ್ರಂಗಡಿ ಅಂತನವರು ತಗೋ ತಿನ್ಬೋದು. ಅವ್ರಿಗಂತ ಗೊತ್ತಾಗದ ಬಸ್ ಫ್ರೀ ಮಾಡ್ಯಾರಂತ ಹೇಳ್ಕೊಂಡು ಅವ್ರಿಗೆ ಎಂತದ್ದು ಗೊತ್ತಾಗಲ್ಲ. ಸುಮ್ಮನೆ ಕೇಳೋಣ, ಎಂತ ಅಂತೀಯ? ಸಿ ಬ್ಯಾಡ ಕಣ್ರ, ಪಾಪ ಹಂಗೆಲ್ಲ ಮಾಡ್ಬಾರ್ದು. ತಪ್ಪನ್ ಕುತ್ಕೊಳ್ಳ, ನಾನಿಂತ ಜಾಸ್ತಿ ಕೇಳೋದು ಬೇಡ, ಒಂದು 60 ರೂಪಾಯಿ ಕೇಳೋಣ. ಈ ಸತಿ ಡಿಸ್ಕೌಂಟ್ ಮಾಡ್ಯಾರಂತ ಹೇಳೋಣ. ಎಂತ ಗೊತ್ತಾಗಲ್ಲ ಕಣ, ಇಲ್ಲ ದಿನ ದಿನ ಖರ್ಚಿಗೆ ದುಡ್ಡು ಕೊಡ್ಬೇಕಾಗ್ತದೆ. ಮನೇಲಿ ಕೊಡಲ್ಲ, 1 ರೂಪಾಯಿ 2 ರೂಪಾಯಿ ಕೊಡ್ತವೆ. ಎಂತಕ್ಕೆ ಸಾಕಾಗದದು? ಅದಕ್ಕೆ ಹೋಗ್ಲಿ ಬಿಡು, 60 ರೂಪಾಯಿ ಬೇಡ, ಒಂದು 20 ರೂಪಾಯಿ ತಗೊಳ್ಳೋಣ. ನಾ ಎಂತ ಕೇಳಕ್ ಹೋಗಲ್ಲಪ್ಪ, ನಂಗೆ ಬೇಡ. ನೀ ಅಂತಾರು ಮಾಡ್ಕೊ ಸಾಯಿ. ಮತ್ ನಮ್ಮ ಹತ್ರ ತಿಂಡಿ ಕೇಳಿದ್ರೆ ನಾವಂತ ಕೊಡೋವಲ್ಲ. ಏ ತಮಣಿ, ನಾವೊಂದು 20 ರೂಪಾಯಿ ಕೇಳೋಣ ಅಲ್ಲೇನಾ? ಸಿಕ್ಕಾಕೋ ಬಿದ್ರೆ ಕಷ್ಟ ಕಣ, ಕೇಳಕ್ಕೆ ಒಂಥರ ಹೆದರಿಕೆ ಆದಂಗ ಆಗೋದು. ನಮ್ಮ ಅಜ್ಜಿ ಟಿವಿಲಿ ವಾರ್ತೆ ಎಲ್ಲ ನೋಡ್ತಾ ಇರೋದು, ಅದು ಗೊತ್ತಾಗ್ತದ ಕಣ. ಮತ್ ಮಕ್ಕಳಿಗೆಲ್ಲ ಬಸ್ ಎಲ್ಲ ಫ್ರೀ ಮಾಡ್ಯಾರಂತ ಗೊತ್ತಾದ್ರೆ ಮತ್ ಅಮ್ಮನ ಹತ್ರ ಹಂಗೆ ಹೇಳ್ಕೊಡ್ತಾಳೆ. ಥೂ, ನಿಮ್ಮ ಅಜ್ಜಿ ನನ್ ಕಾಟ ಆತು ಮರೇನೆ. ನಿಮ್ಮ ಅಮ್ಮ ಗೊತ್ತಲ್ಲ ಅಂದ್ರು ನಿಮ್ಮ ಅಜ್ಜಿ ಪೂರಾ ವಿಷಯ ಗೊತ್ತಾಗ್ತದ ನೋಡ. ಮಕ್ಳ ಟಿವಿ ಒಗಾಯಿಸ್ಬೇಕು. ಆ ಟಿವಿ ನೋಡಕ್ಕೆ ಅಂತ ಕೊಡ್ತಿರೋದಕ್ಕೆ, ಟಿವಿ ನೋಡಕ್ ಕೊಟ್ಟಿದ್ಕೆ ಹಿಂಗಾಗದು. ನಮ್ಮನೇಲಿ ಒಂದು ಅಜ್ಜಿಯಪ್ಪ, ಅದಕ್ಕೆ ಎಂತದ್ದು ಗೊತ್ತಾಗಲ್ಲ. ಮನೇಟೆ ಎಂತೆಂತದ್ದು ಗೊತ್ತಾಗಲ್ಲ. ನಾವು ಟಿವಿ ನೋಡಿದ್ರೆ ಟಿವಿ ನೋಡ್ಕೊತ ಕುತ್ಕೋತದೆ, ಅಡ್ವರ್ಟೈಸ್ಮೆಂಟ್ ಬಂದ್ರು ಹಂಗೆ ಕುತ್ಕೋತದೆ. ಬೇಕಾದ್ರೆ ಇಂಗ್ಲೀಷ್ ಹಾಕ್ಲಿ, ಅದು ಹಂಗೆ ನೋಡ್ತಾ ಇರ್ತದೆ. ಎಂತದ್ದು ಗೊತ್ತಾಗಲ್ಲ ಅದಕ್ಕೆ. ನಿಮ್ಮನೆ ಅಜ್ಜಿ ಮಾತ್ರ ಭಾರಿ ಜೋರಿ ಇರತ್ತ ಮಣಿ. ಅದಕ್ಕೊಂದು ಬುದ್ಧಿ ಕಲಿಸ್ಬೇಕು ನೋಡ. ಹೆಂಗಾರು ಮಾಡಿ ಆ ಟಿವಿ ನೋಡ್ಸೋದನ್ನ ತಪ್ಸು ನೋಡೋಣ. ಅಯ್ಯೋ ಮರೇನೆ, ಒದ್ದ ಸುದ್ದಿ ನಾ ಹೋಗಲ್ಲಪ್ಪ. ಯಪ್ಪ, ನಂಗೆ ಬೇಡ ಅದ್ರ ಸುದ್ದಿ. ನೋಡೋಣ, ನಾನು ಅಜ್ಜಿ ಇಲ್ದಿದ್ದ ಟೈಮ್ಗೆ ಅಮ್ಮನ ಹತ್ರ ಕೇಳಿ ನೋಡ್ತೀನಿ. ಅಮ್ಮ ಬಸ್ ಪಾಸಿಗೆ 20 ರೂಪಾಯಿ ಮಾತ್ರ ತರಕ್ಕೆ ಹೇಳ್ಯಾರಂತ ಹೇಳ್ತೀನಿ. ನೋಡೋಣ ಅಮ್ಮಿ ಅಂತ ಹೇಳ್ತದಂತ. ಸರಿ ಆತ ಮಾಡಿ, ಹಂಗೆ ಮಾಡತಾ? ಸರಿ ಆತು, ನಡೀರಿ ಲಗುನ್ ಹೋಗೋಣ. ಇಲ್ಲ ನಿಂತ್ಕೊಂಡು ಪಾಟಿ ಚೀಲ ಮತ್ತಷ್ಟು ಒದ್ದೆ ಆಗಿದೆ. ಮನೇಲಿ ಮತ್ತೆ ಬೈಸ್ಕೊಳ್ಳೋದು ಇವತ್ತು. ಬನ್ನಿ ಬನ್ನಿ, ಲಗುನ್ ಹೋಗೋಣ. ಹೋದ್ಕಂಡ್ರ, ನಡೀರಿ ಲಗುನ್ ಹೋಗೋಣ. ಓಯ್ ಗನಕದೀರಾ? ನಮ್ಮ ಬದಿಯೆಲ್ಲ ಮಳೆ ಶುರು ಆಗಿದ್ ಕಣ್ರಿ. ಭಾರಿ ಕಷ್ಟ ಅಂತ ಸಾಲಿ ಹೋಗೋದು. ಹೌದ್ ಮರ್ರೆ, ಮತ್ತೆ ಬಸ್ ಪಾಸ್ ಎಲ್ಲ ಫ್ರೀ ಆಗ್ಯದಂತೆ. ಮತ್ತೆ ನೀವು ಹಿಂಗೆ ಮಾಡ್ತೀರಾ? ಮನೇಲಿ ಹಿಂಗೆ ಸುಳ್ಳು ಹೇಳ್ಕೊಂಡು ಏನಾದ್ರೂ ದುಡ್ಡು ಗಿಟ್ಟು ತಗೋ ಹೋಗ್ತೀರಾ? ಬ್ಯಾಡ ಆತ, ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಹೌದ್ ಮಾತ್ರ, ನಮ್ಮನ್ನ ನೋಡ್ಕೊಂಡು ನೀವು ಹಂಗೆ ಮಾಡಕ್ ಹೋಗ್ಬೇಡಿ. ನಮ್ದಿರೋದೇ ಅಲ್ಲ. ಹೌದ್ ಮರ್ರ, ನೀವು ಮಾಡ್ಕೊಂಡು ಮತ್ತೆ ನಮ್ಮ ಹೆಸರು ಹೇಳಿದ್ರೆ ಒದ್ನೊಂದು ಬಯಸ್ಕೋಬೇಕಾಗ್ತದೆ.
ಮತ್ ನೀನೆಲ್ಲ ಮಾಡಕ್ ಹೋಗ್ಬೇಡಿ ಆತಾ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ನೋಡಿ ಆತಾ. ಹೌದು, ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬತ್ತೀವಿ ಮಾರ್ರ, ಮಳೆಲಿ ಪಾಟಿ ಚೀಲ ಎಲ್ಲ ಪೂರ ಒದ್ದಾಗಿ ಹೋಗಿದೆ. ಮನೆಗೆ ಹೋಗಿ ಒಳ್ಳೆ ಮೇಲೆ ಒಣಸಕ್ ಹಾಕ್ಬೇಕು. ಬತ್ತೀವಿ.